ಹಾಯ್ ಗೈಸ್, ಇವಾಗ ನಾವು ವಿಡಿಯೋ ಮಾಡತ್ತಿದ್ದ ಕಾರಣ ಏನಂದ್ರೆ ನಾವು ಇನ್ಸ್ಟಾಗ್ರಾಮ್ ಎಲ್ಲ ಸ್ಕ್ರೋಲ್ ಮಾಡಿದಾಗ ಇವಾಗ ಕೋತಿ ಮರಿದೆ ಒಂದು ವಿಡಿಯೋ ನೋಡಕ್ಕಂತೀವಿ. ಸೊ ಅದು ನಿಜಾನೇ, ಯಾಕಂದರೆ ಲಾಸ್ಟು ಜನವರಿ ಮಂತಲ್ಲಿ ಒಂದು ಪೆಂಗ್ವಿನ್ ಕತೆ ನೋಡಿದ್ವಿ, ಅದು ಅವಾಗ ಆಯ್ತು. ಇವಾಗ ನೋಡಿದ್ರೆ ಕೋತಿ ಮರಿದೆ. ಇನ್ನು ಇವೆರಡರಲ್ಲೂ ವ್ಯತ್ಯಾಸ ಏನು ಅಂತ ಹೇಳಿದರೆ ಅದು ತನ್ನೋರಿಂದ ದೂರ ಆಗಿರೋದು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಇಲ್ಲ. ಸೊ ಇವತ್ತು ಕೋತಿ ಮರಿ, ಹೋದ್ಸರಿ ಪೆಂಗ್ವಿನ್, ನಾಳೆನೂ ಕೂಡ ನಮಗಿದೇ ಪರಿಸ್ಥಿತಿ ಬರ್ತೈತಿ. ಸೊ ಇದರಿಂದ ನಾವೇನು ಅರ್ಥ ಮಾಡ್ಕೋಬೇಕು ಇವೆರಡು ವಿಚಾರದಿಂದ ಅಂತ ಹೇಳಿದರೆ, ಸೊ ನಾವು ಯಾರ ಜೊತೆನೂ ಕೂಡ ಅಟ್ಯಾಚ್ಮೆಂಟ್ನ ಬೆಳೆಸ್ಕೋಬಾರ್ದು, ಆದಷ್ಟು ನೆಮ್ಮದಿಯಾಗಿರ್ಬೇಕು. ನೆಮ್ಮದಿ ಏನಂತಂದ್ರೆ ನಮಗೇನು ಇಷ್ಟ ಇರುತ್ತೋ ಅದು ನಾವು ಅದನ್ನು ಮಾಡಬೇಕು, ಬೇರೆದವ್ರಿಗೆ ಏನು ಇಷ್ಟ ಇರುತ್ತೋ ಅದನ್ನು ಮಾಡಿ ನಮ್ಮ ನೆಮ್ಮದಿ ಹಾಳು ಮಾಡ್ಕೊಳ್ಳೋದಲ್ಲ. ಸೊ ಈ ಕೋತಿ ಮರಿ ಮತ್ತು ಪೆಂಗ್ವಿನ್ ನಮಗೊಂದು ಪಾಠ ಕಲಿಸ್ಕೊಡ್ತವೆ, ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು, ಅತಿಯಾಗಿ ಯಾರನ್ನೂ ನಂಬಬಾರ್ದು ಅಂತ. ಸೊ ಗೈಸ್, ಏನು ಮಾಡಿ ಅಂದರೆ ಅಲೋನ್ ಆಗಿರೋಕ್ಕೆ ಟ್ರೈ ಮಾಡಿ, ಆದಷ್ಟು